ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀಕಾಂತ್ ಇಮ್ಮಡು ವಂದನೆಗಳು. ಇಂದಿನ ಮುಖ್ಯಾಂಶಗಳು. ಭಕ್ತ ಶ್ರೇಷ್ಠ ಕನಕದಾಸರ ಜಯಂತಿ, ನಗರದಲ್ಲಿ ನಡೆದ ಭವ್ಯ ಮೆರವಣಿಗೆ. ನನ್ನ ಸಹೋದರನೂ ಅಲ್ಲ ನಾಸಿರ್ ಖಾನ್ ನನಗೆ ಗೊತ್ತೇ ಇಲ್ಲ, ರಹೀಂ ಖಾನ್. ವಾರ್ತೆಗಳ ವಿವರ. ಜಿಲ್ಲಾಡಳಿತದಿಂದ ಭಕ್ತ ಶ್ರೇಷ್ಠ ಕನಕದಾಸರ ಜಯಂತ್ಯೋತ್ಸವ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಜಯಂತ್ಯೋತ್ಸವದ ಪ್ರಯುಕ್ತ ನಗರದಲ್ಲಿ ಭಕ್ತ ಶ್ರೇಷ್ಠ ಕನಕದಾಸರ ಭಾವಚಿತ್ರದ ಭವ್ಯ ಮೆರವಣಿಗೆಯು ನಡೆಯಿತು. ಭವ್ಯ ಮೆರವಣಿಗೆಗೆ ಪೌರಾಡಳಿತ ಸಚಿವ ರಹೀಂ ಖಾನ್, ಮಾಜಿ ಸಚಿವ ಬಂಡೆಪ್ಪ ಖಾಶಂಪೂರ್ ಅವರು ನಗಾರಿ ಬಾರಿಸುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದರು. ಮೆರವಣಿಗೆಯಲ್ಲಿ ಪಾಲ್ಗೊಂಡ ಮುಖಂಡರು, ಗಣ್ಯರು, ಯುವಕರು ಹೆಜ್ಜೆ ಹಾಕುತ್ತಾ ಸಂಭ್ರಮಿಸಿದರು. ಮೆರವಣಿಗೆಯಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು, ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಬಾಬು ಮಲ್ಕಾಪುರೆ, ನಗರಸಭೆ ಸದಸ್ಯ ಶಶಿ ಹೊಸಳ್ಳಿ, ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ದಾಸ್ ಜಯಂತಿ ಇದೆ. ಬೆಳಗ್ಗೆಯಿಂದ ನಾವು ಈ ಜಯಂತಿನಲ್ಲಿ ಕಾರ್ಯಕ್ರಮದಲ್ಲಿ ಇದ್ದೇನೆ. ಇಡೀ ನಮ್ಮ ದೇಶಕ್ಕೆ, ನಮ್ಮ ಕರ್ನಾಟಕಕ್ಕೆ ಮತ್ತು ಬೀದರ್ ಡಿಸ್ಟಿಕ್ಗೆ ಎಲ್ಲ ಜನರಿಗೆ ಭಕ್ತ ಕನಕದಾಸ್ ಜಯಂತಿದು ಶುಭಾಶಯಗಳು ಹೇಳ್ತೇನೆ. ಮತ್ತು ದೇವರು ಎಲ್ಲರಿಗೆ ಒಳ್ಳೆಯದು ಮಾಡಲಿ. ಎಲ್ಲರದು ಕನಸು ಏನಿದೆ ಆ ಕನಸು ಒಳ್ಳೆಯದು ಆಗಲಿ ಅಂತ ಹೇಳ್ತೇನೆ. ಚಿತಾಗಾರ ವಿದ್ಯುತ್ ಚಾಲಿತ ಯಂತ್ರದ ಹೆಸರಿನ ಮೇಲೆ ಹಣ ಕೊಳ್ಳೆ ಹೊಡೆಯಲಾಗಿದೆ. ನಗರಸಭಾ ಸದಸ್ಯ ಶಶಿಧರ್ ಹೊಸಳ್ಳಿ ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾಗಿದೆ. ಪೌರಾಡಳಿತ ಸಚಿವ ರಹೀಂ ಖಾನ್ ಸ್ಪಷ್ಟಪಡಿಸಿದರು. ಶನಿವಾರ ಅವರನ್ನು ಭೇಟಿಯಾದ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ, ನಾಸಿರ್ ಖಾನ್ ಸಹೋದರನೂ ಅಲ್ಲ, ಅವರು ಯಾರು ಎಂಬುದೇ ನನಗೆ ಗೊತ್ತಿಲ್ಲ ಎಂದರು. ಆ ವ್ಯವಹಾರ ನಡೆದರೆ ಅದನ್ನು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸಚಿವರಿಗೆ ತಿಳಿಸಬಹುದಾಗಿತ್ತು. ಆ ವ್ಯವಹಾರ ನಡೆದಿದ್ದು ಸತ್ಯವಾಗಿದ್ದರೆ ಲೋಕಾಯುಕ್ತರಿಗೆ ದೂರು ಸಲ್ಲಿಸಿ ತನಿಖೆ ಮಾಡಬಹುದಾಗಿತ್ತು ಎಂದು ಹೊಸಳ್ಳಿಯವರ ಹೇಳಿಕೆಗೆ ಸಚಿವರು ತಿರುಗೇಟು ನೀಡಿದ್ದಾರೆ. ತಮಗೆ ಗೊತ್ತಿದೆ, ಇಡೀ ನಮ್ಮ ಬೀದರ್ ಡಿಸ್ಟ್ರಿಕ್ಟ್ ಜನ, ನನ್ನ ಸ್ವಭಾವ ಎಲ್ಲರಿಗೆ ಗೊತ್ತಿದೆ. ಆ ಥರ ಏನು ಹೇಳಿದ್ದಾರೆ ಅದು 100% ಸುಳ್ಳಿದೆ. ನನಗೆ ಇದ್ರ ಬಗ್ಗೆ ಯಾವುದೂ ಮಾಹಿತಿ ಇಲ್ಲ. ಇದು BJP ಗೌರ್ಮೆಂಟ್ನಲ್ಲೇ ಪ್ಲ್ಯಾನ್ ಶಂಕ್ಷನ್ ಆಗಿ ಅವಾಗೇ ಏನೋ ಟೆಂಡರ್ ಆಗಿತ್ತು, 2-3 ಸಲ ಕ್ಯಾನ್ಸಲ್ ಆಗಿ ಮತ್ತು ಲಾಸ್ಟ್ ಮೂಮೆಂಟ್ನಲ್ಲಿ ಆಗಿದೆ ಅಂತ. ನೀವು ಯಾರೋ ಇಂಕ್ವೈರಿ ಮಾಡಬೇಕಂದ್ರೂ ಫಸ್ಟ್ ಪತ್ರ ಕೊಡಬೇಕಿಲ್ಲ, DCಗೆ ಕೊಡಬೇಕು, ಇಲ್ಲಾಂದ್ರೂ ಲೋಕಾಯುಕ್ತನಲ್ಲಿ ಕೊಡಬೇಕು. ನಾನು ಮಿನಿಸ್ಟರ್ ಇದ್ದೀನಿ, ನನಗೆ ಕೊಡಬೇಕು. ಇಲ್ಲಾಂದ್ರೂ ಕಾರ್ಪೊರೇಷನ್ ಮಿನಿಸ್ಟರ್ ಇದೆ, ಈ ಕಾರ್ಪೊರೇಷನ್ ಆಗಿದೆ, ಅವರಿಗೆ ಕೊಡಬೇಕು. ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ಗೆ ಕೊಡಬೇಕು. ಯಾರಿಗೆ ಏನು ಪತ್ರನೇ ಕೊಟ್ಟಿಲ್ಲ, ಈ ಥರ ಆಗಿದೆ ಅಂತ. ಡೈರೆಕ್ಟ್ ನಿಮಗೆ ಗೊತ್ತಿದೆ ಏನು ಮಾಡಿದ್ದಾರೆ ಮೀಡಿಯಾನಲ್ಲಿ. ಅಲ್ಲಿ ಫಸ್ಟ್ ಯಾರೋ ನಮ್ಮ ಬ್ರದರ್ ಇದ್ದಾರಂತ ನಮ್ಮ ಹೆಸರು ಹಿಡಿದ್ರು. ಆಮೇಲೆ ನಮ್ಮ ಬ್ರದರ್ ಇಲ್ಲ ಅಂತ ಎಲ್ಲ ಪಬ್ಲಿಕ್ಗೆ ಗೊತ್ತಾಗಿದೆ. ಆಮೇಲೆ ಮತ್ತೆ ಟರ್ನ್ ತೊಗೊಂಡ್ರು. ಆಮೇಲೆ ಏನು ಸ್ಟ್ರೈಕ್ ಮಾಡಿದರು. ಈ ಥರ ಮಾಡಿದ್ರು ಕೆಲಸ ಆಗ್ತದೆ. ಕೆಲಸ ಎಲ್ಲಿ ಆಗ್ತದೆ ಅದು ಬಿಟ್ಬಿಟ್ಟಿದ್ದಾರೆ. ಲೋಕಾಯುಕ್ತ ಹೋಗ್ಬೇಕು, ಕೆಲಸ ಆಗ್ತದೆ. DC ಹತ್ರ ಹೋಗ್ಬೇಕು, ಕೆಲಸ ಆಗ್ತದೆ. ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಹತ್ರ ಹೋಗ್ಬೇಕು, ಕೆಲಸ ಆಗ್ತದೆ. ನನ್ನ ಹತ್ರ ಬಂದು ಕೆಲಸ ಆಗ್ತದೆ. ಆದರೂ ಸುಳ್ಳು ಆರೋಪ ಮಾಡಿ ಅವರಿಗೆ ನನ್ನ ಮೇಲೆ ಟಾರ್ಗೆಟ್ ಮಾಡಬೇಕಂತ ಅವರು ಸುಮ್ಮನೆ ಟಾರ್ಗೆಟ್ ಮಾಡಿದ್ದಾರೆ. ರುದ್ರಭೂಮಿ ನಾನು ಹಿಂದೂ ಸಮಾಜ್ಗೆ 4 ಕೋಟಿ ಕೊಟ್ಟಿದ್ದೀನಿ. ಯಾಕಂದರೆ BJP ಅವರು 50 ಲಕ್ಷನಲ್ಲಿ ಅದು ಆಗಲ್ಲ. ಏನು ಹೆಂಗೆ ಮಾಡಿದ್ದಾರೆ, ಅವರು ಮನೆಯೇ ಕಟ್ಟಿಲ್ಲ. ಮೊದಲು ಮನೆ ಒಳಗಿಂದ ಮೆಟೀರಿಯಲ್ ಪರ್ಚೇಸ್ ಮಾಡಿದ್ದಾರೆ. ಅಲ್ಲಿ ಮನೆ ಮಾಡಬೇಕು, ದೊಡ್ಡದು 1 ಕೋಟಿ ಖರ್ಚಾಗ್ತದೆ ಮನೆ ಮಾಡಬೇಕಂದ್ರು. ಅದು ಎಲ್ಲ ನಿಮಗೆ ಬೆಂಗಳೂರಿನಲ್ಲಿ ನೋಡಿದಿರಿ. ಒಂದು ಚಿಮ್ನಿ ಮಾಡಬೇಕಾಗ್ತದೆ ದೊಡ್ಡದು, ಎಲೆಕ್ಟ್ರಿಸಿಟಿ ಎಲ್ಲ ಸಿಸ್ಟಮ್ ಮಾಡಬೇಕಾಗ್ತದೆ, ಶೆಡ್ ಹಾಕಬೇಕಾಗ್ತದೆ. ಇನ್ನೂ ಒಂದು ಈಗ ಶೆಡ್ ಹಾಕಿದ್ರು ಶೆಡ್ ಸುಟ್ಟು ಹೋಗ್ತದೆ. ಅದು ಸಲುವಾಗಿ RCCನಲ್ಲಿ ಆಗಬೇಕು. ಅದಕ್ಕೆ ಮಿನಿಮಮ್ 2 ಕೋಟಿ ಖರ್ಚು ಬರ್ತದೆ. ಅದು ಇಟ್ಟಿಲ್ಲ, ಬರೀ ಮಷಿನ್ದು ದುಡ್ಡು ಇಟ್ಟು ಮಷಿನ್ ಪರ್ಚೇಸ್ ಮಾಡಿ. ನಾ ಬಂದ ಮೇಲೆ 4 ಕೋಟಿ ಕೊಟ್ಟಿದ್ದೀನಿ. 2 ತಿಂಗಳೈದು 4 ಕೋಟಿ ಟೆಂಡರ್ ಆಗಿ ಒಬ್ಬ ಕಂಪನಿಗೆ ಸ್ಟಾರ್ಟ್ ಆಗಿದೆ. ವಿತಿನ್ 1-2 ತಿಂಗಳಿನಲ್ಲಿ ಅದು ಕೆಲಸ ಸ್ಟಾರ್ಟ್ ಆಗ್ತದೆ. ಇದು ಸಿಸ್ಟಮೆಟಿಕ್ ಇರ್ತದೆ. ಅವ್ರದ್ದು ಏನೋ ಡೌಟ್ ಇದ್ದರೂ ಅವರು ನನಗೆ ಕೇಳಬೇಕಿತ್ತು, ಇಲ್ಲಾಂದರೂ ಎಲ್ಲರಿಗೆ ಕೇಳಬೇಕು. ಅದು DCಗೆ ಆಗಲಿ ಎಲ್ಲರಿಗೆ ಕೇಳಬೇಕು. ಅದು ಬಿಟ್ಟು ನನಗೆ ಟಾರ್ಗೆಟ್ ಮಾಡಬೇಕಂದ್ರು ಅವ್ರದ್ದು ಮೇನ್ ಉದ್ದೇಶ. ನಾನು ಒಬ್ಬನ ಮೈನಾರಿಟಿ MLA ಇದ್ದೀನಿ, 4 ಸಲ ಕಂಟಿನ್ಯೂ ಗೆದ್ದೀನಿ ಇಲ್ಲಿ. ಅದು ಉದ್ದೇಶ ಇದೆ. ಅವ್ರದ್ದು ಒಂದು ಪ್ರೀ ಪ್ಲ್ಯಾನ್ ಇದೆ BJP ಅವ್ರದ್ದು. ಏನು ನನಗೆ ಬೀದರ್ನಲ್ಲಿ ಟಾರ್ಗೆಟ್ ಮಾಡಬೇಕು,
ಗುಲ್ಬರ್ಗಾನಲ್ಲಿ ಪ್ರಿಯಾಂಕಾ ಖರ್ಗೆಗೆ ಟಾರ್ಗೆಟ್ ಮಾಡಬೇಕು, ಬೆಂಗಳೂರಿನಲ್ಲಿ ಜಾರ್ಜ್ ಸಾಹೇಬರಿಗೆ ಕ್ರೈಸ್ಟ್ ಸಮಾಜ ಮಾಡಬೇಕು. ಮತ್ತು ಇಲ್ಲಿ ತಮಗೆ ಗೊತ್ತಿದೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಸಾಹೇಬ್ ಬಗ್ಗೆ ಹೆಂಗೆ ಮಾತಾಡಿದ್ದಾರೆ, ಅವರು ಇಂಟರ್ನಲ್ ಫ್ಯಾಮಿಲಿ ಇವರೇ ಮಾತಾಡಿದ್ದಾರೆ. ಇವತ್ತು ಯಾರು ನನ್ನ ಬಗ್ಗೆ ಹೇಳಿದ್ದಾರೆ ಅವರು ಪರಮೇಶ್ವರ್ ಸಾಹೇಬ್ರು ಹೋಮ್ ಮಿನಿಸ್ಟರ್ ಬಗ್ಗೆ ಅವ್ರ ಫ್ಯಾಮಿಲಿ ಬಗ್ಗೆ ರಾಂಗ್, ತುಂಬ ರಾಂಗ್ ಅದು ಮಾತು ಹೇಳಿದ್ರು ತುಂಬ ನೋವು ಬರ್ತದೆ. ಆ ಥರ ಮಾತು ಹೇಳಿದ್ದಾರೆ. ಲಾಸ್ಟ್ಗೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ 10 ಸಲ ಹೇಳಿದ್ದಾರೆ, ಸೇಮ್ ವರ್ಡ್ಸ್. ಇವ್ರು ಏನೇನು ಮಾಡಿದ್ದಾರೆ ನಿಮಗೆ ಗೊತ್ತಿದೆ. ಕೋವಿಡ್ನಲ್ಲಿ ನೀವೆಲ್ಲರೂ ವಿಟ್ನೆಸ್ ಇದ್ದೀರಿ. 2,000 ಆಕ್ಸಿಜನ್ ಮಷೀನ್ 8,000 ಅಂತ ಬಿಲ್ ಇಂಕ್ವೈರಿಯಾಗಿ ರಿಪೋರ್ಟ್ ಬಂದಿದೆ. ಗೌರ್ಮೆಂಟ್ಲಿಂದ ಇಂಕ್ವೈರಿ ಮಾಡಿಸಿದ್ದಾರೆ. 10 ರೂಪಾಯಿ ಬಾಟಲ್ 200, 50 ರೂಪಾಯಿ ಇಂಜೆಕ್ಷನ್ 500ಗೆ ಇಂಜೆಕ್ಷನ್ ಮಾರಿದ್ದಾರೆ ಇವರು. ಸುಮಾರು ಹಗರಣ ಇದೆ. ಈಗ ಹೇಳಿದ್ರು ತುಂಬ ಇದೆ. ಈಗ ಫಾಲ್ಸ್ ಆರೋಪ. ಮತ್ತು ಈಗ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಇಲ್ಲಿ ಸ್ಟೇಡಿಯಂನಲ್ಲಿ ಒಂದು ಝಂಡಾ ನಮ್ಮ ದೇಶದ ಝಂಡಾ ಹಾಕಿದ್ದಾರೆ, ಅವರೇ ಹಾಕಿದ್ದಾರೆ. ಆ ಥರ 4-5 ಹಾಕಿದ್ದಾರೆ ಇಲ್ಲಿ ರೈಲ್ವೆ ಸ್ಟೇಷನ್. ಅದ್ರದ್ದು ಬಿಲ್ ಎಷ್ಟು ಮಾಡಿದ್ದಾರೆ? ಅದು 5 ಲಕ್ಷನಲ್ಲಿ ಬರ್ತದೆ. ಅದು 20 ಲಕ್ಷ ಮೇಲೆ ಮಾಡಿದ್ದಾರೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಆ ಥರ ನೋಡ್ಬೋದು. ಅವ್ರು BJP ಗೌರ್ಮೆಂಟ್ನಲ್ಲೇ ಮಾಡಿದ್ದಾರೆ, ಅವರೇ ಮಾಡಿದ್ದಾರೆ. ಯಾರಿದ್ದರು ನೀವು ಇಂಕ್ವೈರಿ ಮಾಡಿಸ್ರಿ. ಈಗ ಆಲ್ರೆಡಿ ಇಂಕ್ವೈರಿ ಸ್ಟಾರ್ಟ್ ಆಗಿದೆ. ಈಗ ನೋಡ್ರಿ, ಇವ್ರು ಹೇಳಿಲ್ಲ ಅಂದ್ರೂ ನಾನು ಇಂಕ್ವೈರಿ ಮಾಡಿಸಿದ್ದೀನಿ. IAS ಆಫೀಸರ್ ಮೊದಲು ಮೇಡಮ್ ಹಾಕಿದೆವು, ಮತ್ತು ಈಗ IAS ಆಫೀಸರ್ ಬಂದಿದ್ದಾರೆ. ಅವರು ಆಲ್ರೆಡಿ ಇಂಕ್ವೈರಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಅವರಿಗೆ ಇಂಕ್ವೈರಿ ರಿಪೋರ್ಟ್ ಬರಲಿಕ್ಕೆ ತಾಳ್ಮೆ ಇಲ್ಲ. ಅದಕ್ಕಿಂತ ಮೊದಲೇ ನನ್ನ ಮೇಲೆ, ಯಾಕಂದರೆ ನನಗೆ 4 ಸಲ ಇಲ್ಲಿ ಒಬ್ಬ ಶಾಸಕರ ಆಗಿದ್ದಾನೆ. ಇವನದು ಹೆಸರು ಹೆಂಗೆ ಕೆಡಿಸ್ಬೇಕು, ಇವನಿಗೆ ಹೆಂಗೆ ತೊಂದರೆ ಕೊಡಬೇಕು ಅಂತ ಪ್ಲಾನ್ ಮಾಡಿ ಬೀದರ್ ನಗರದ BUB ಕಾಲೇಜ್ ಎದುರಿಗಿರುವಂಥ ಸ್ಮಶಾನ ಭೂಮಿಯಲ್ಲಿ ಇವತ್ತು ಈ ಹೆಸರಿನಲ್ಲಿ 50 ಲಕ್ಷ ರೂಪಾಯಿ ಚೆಕ್ ಅನ್ನು ಪಡೆದು ಇಲ್ಲಿ ವಿದ್ಯುತ್ ಚಾಲಿತ ಶವ ಸಂಸ್ಕಾರ ಮಾಡುವಂಥ ಯಂತ್ರ ಅಳವಡಿಸಿದೆವು ಅಂಥೇಳಿ 50 ಲಕ್ಷ ರೂಪಾಯಿ ಎತ್ತರ ನಗರಸಭೆಯಿಂದ ಕೋವಿಡ್ ಟೈಮ್ನಲ್ಲಿ ಜನರಿಗೆ ಅನುಕೂಲ ಆಗಬೇಕಂತೇಳಿ ಅಂದಿನ ಸರ್ಕಾರದಲ್ಲಿ ಬಸವರಾಜ ಬೊಮ್ಮಾಯಿ ಅವ್ರ ನಿರ್ದೇಶನದಿಂದ 15 ಫೈನಾನ್ಸ್ನಲ್ಲಿ ನಾವು ಮಾಡಿದೆವು. ಇವತ್ತೊಂದು ನರಸಿಂಹ ಝರ್ನಾದಲ್ಲಿ ಚಾಲೂ ಅದದು. ಇಲ್ಲಿದ್ದಂಥದ್ದು 2-3 ವರ್ಷ ಬೇಕಂತ ನೆನೆಗುದಿಗೆ ಹಾಕಿ ಮೊನ್ನೆ 2024 ಫೆಬ್ರವರಿ 22ರಂದು 47 ಲಕ್ಷ ರೂಪಾಯಿ 97 ಸಾವಿರ ದುಡ್ಡೇನು ಎತ್ತರ. ಆ ಸ್ಥಳದಾಗ ನಾವು ಬಂದಿದ್ದೇವೆ. ಇಲ್ಲಿ ಯಾವುದೇ ಕಾಮಗಾರಿಗಳಿಲ್ಲ, ಅಲ್ಲಿ ಮೇಲೆ ಸೂರು ಕೂಡ ಇಲ್ಲ. ಇಂಥ ಪರಿಸ್ಥಿತಿ ಇವತ್ತು ಏನು ಈ ರಾಜ್ಯದ ಪೌರಾಡಳಿತ ಸಚಿವರು ಬೀದರ್ ನಗರಕ್ಕೆ ತಂದು ಕೊಟ್ಟಾರ. ಒಂದು ಗಾದೆ ಮಾತದ, ಅವರು ಭಾಳ ಜನ ನಮ್ಮ ಮುಸ್ಲಿಂ ಸಮುದಾಯದಾಗ ಹೇಳ್ತಾರೆ, ಕಫನ್ बेच के खाने वाला है ये, कफन बेच के खाने. कफन से आगे गए, ये कफन चोर नहीं, ये ग्रेवेड चोर है. कफन से भी आगे निकल गए. कफन 200-250 का रहता है, ये 50 लाख का है. ये पूरा ग्रेवेड चोर है. हमारा मंत्री जी और हमारे म्यूनसिपालिटी के अध्यक्ष जो भी इसमें इन्वॉल्व है, सो कॉन्ट्रैक्टर है, सब ग्रेवेड चोर बोल के उनको मैं एक विरुद्ध देता हूँ. आज CCN ನ್ಯೂಸ್ಗೆ ಸ್ವಾಗತ. ನಾನು ಸ್ನೇಹರಾಜ್. ಇಂದಿನ ಮುಖ್ಯಾಂಶಗಳು: ಮಹಾಪುರುಷರ ತತ್ವ ಸಿದ್ಧಾಂತ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಉದ್ದೇಶ ಜಯಂತಿಗಳ ಆಚರಣೆ. ಸಚಿವ ಖಂಡ್ರೆ ಮೂರ್ಛೆ ಹೋಗಿ ಬಿದ್ದ ಯುವಕನನ್ನು ಆಸ್ಪತ್ರೆಗೆ ತಂದು ಚಿಕಿತ್ಸೆ ಕೊಡಿಸಿ ಮಾನವೀಯತೆ ಮೆರೆದ ಸಚಿವ ಖಂಡ್ರೆ. ಇದೀಗ ವಾರ್ತೆಗಳ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಇಲ್ಲಿಯ ಪೂಜ್ಯ ಚನ್ನಬಸವ ಪಡ್ಡಾವರ ರಂಗಮಂದಿರದಲ್ಲಿ ಶನಿವಾರ ಆಯೋಜಿಸಿದ ಭಕ್ತಶ್ರೇಷ್ಠ ಕನಕದಾಸರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಉದ್ಘಾಟಿಸಿದರು. ನಂತರ ಅವರು ಮಾತನಾಡಿ, ಮಹಾಪುರುಷರ ತತ್ವ ಸಿದ್ಧಾಂತ ಹಾಗೂ ಆದರ್ಶಗಳನ್ನು ನಮ್ಮ ವೈಯಕ್ತಿಕ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಉದ್ದೇಶದಿಂದ ಜಯಂತಿಗಳನ್ನು ಆಚರಿಸಲಾಗುತ್ತದೆ ಎಂದು ನುಡಿದರು. ಭಕ್ತಶ್ರೇಷ್ಠ ಕನಕದಾಸರು ಮಹಾದಂಡನಾಯಕ ಮನೆಯಲ್ಲಿ ಜನಿಸಿ ಶಸ್ತ್ರಾಭ್ಯಾಸ ಮಾಡಿದರೂ ಸಹ ಭಗವಂತನ ಸಾಕ್ಷಾತ್ಕಾರ ಪಡಿಸಿಕೊಂಡು ಸಮಾಜದಲ್ಲಿ ಅಸಮಾನತೆ, ಮೇಲು ಕೀಳು ಎಂಬ ಭಾವನೆಗಳನ್ನು ತೊಲಗಿಸಲು ತಮ್ಮ ಕಿರಿತನ ಮುಖಾಂತರ ಜನರಲ್ಲಿ ಜಾಗೃತಿ ಮೂಡಿಸುವಂತೆ ಕೆಲಸ ಮಾಡಿದರು. ಇದೀಗ ಅವರು ಹಾಕಿಕೊಟ್ಟ ತತ್ವಗಳು ಪ್ರಾಮಾಣಿಕವಾಗಿ ಜಾರಿಯಲ್ಲಿ ತಂದು ಅಳವಡಿಸಿಕೊಳ್ಳುತ್ತಿದ್ದೇವೆ ಎಂಬುದರ ಬಗ್ಗೆ ಆತ್ಮಾವಲೋಕನ ಅಗತ್ಯವಿದೆ ಎಂದು ಮಾರ್ಮಿಕವಾಗಿ ನುಡಿದರು. ಕಾರ್ಯಕ್ರಮದಲ್ಲಿ ಪೌರಾಡಳಿತ ಸಚಿವ ರಹೀಂ ಖಾನ್, ಮಾಜಿ ಸಚಿವ ಬಂಡೆಪ್ಪ ಕಾಶಂಪುರ್, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಅಮೃತರಾವ್ ಚಿಂಕೋಡ್,
ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಬಾಬುರಾವ್ ಮಲ್ಕಾಪುರೆ, ಸಮಾಜದ ಮುಖಂಡರಾದ ಎಂಎಸ್ ಕಡ್ಡಿಗೆ ಸೇರಿದಂತೆ ಸಮಾಜದ ಗುರುಗಳು ಉಪಸ್ಥಿತರಿದ್ದರು. ಜಿಲ್ಲಾಡಳಿತ ಬೀದರ್ನ ಕನ್ನಡದ ದೀಪ, ಅಚ್ಚೇಬು ಕನ್ನಡದ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಅಚ್ಚೇಬು ಕನ್ನಡದ ದೀಪ, ಅಚ್ಚೇಬು ಕನ್ನಡದ ದೀಪ. ನಾಡಿನ ಜನತೆಗೆ ಭಕ್ತ ಶ್ರೇಷ್ಠ ಕನಕದಾಸರವರ ಜಯಂತ್ಯೋತ್ಸವದ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಇವತ್ತು ನಾವೆಲ್ಲರೂ ಮಹಾಪುರುಷರ ಜಯಂತ್ಯೋತ್ಸವ ಆಚರಣೆ ಮಾಡ್ತೀವಿ, ಸ್ಮರಣೋತ್ಸವ ಆಚರಣೆ ಮಾಡ್ತೀವಿ. ಅದರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಅವರ ಕಾರ್ಯಕಾಲದಲ್ಲಿ ಅವರು ನಮ್ಗೆ ಏನೊಂದು ಆದರ್ಶವನ್ನು ಕೊಟ್ಟಿದ್ದಾರೆ, ಏನೊಂದು ತತ್ವ ಸಿದ್ಧಾಂತ ಕೊಟ್ಟಿದ್ದಾರೆ, ಅವರ ಕಾರ್ಯದಿಂದ ಸ್ಫೂರ್ತಿ ಪಡೆದು ಅವೆಲ್ಲವನ್ನು ನಮ್ಮ ವೈಯಕ್ತಿಕ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನು ಜಾರಿಗೆ ತರುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಮಹಾಪುರುಷರ ಜಯಂತ್ಯೋತ್ಸವ ನಾವು ಆಚರಣೆ ಮಾಡ್ತೀವಿ. ಅದೇ ರೀತಿಯಲ್ಲಿ ಇವತ್ತು ಭಕ್ತ ಶ್ರೇಷ್ಠ ಕನಕದಾಸರವರು ಅವರ ಕಾರ್ಯಕಾಲದಲ್ಲಿ ಅವರೇನು ನಮಗೆ ಕೊಡುಗೆ ಕೊಟ್ಟಿದ್ದಾರೆ, ಯಾವ ತತ್ವ ಸಿದ್ಧಾಂತಗಳು ನಮಗೆ ಆಚರಣೆಗೆ ತರಲಿಕ್ಕೆ ಬಿಟ್ಟಿದ್ದಾರೆ, ನಾವು ಅವರಿಂದ ಏನನ್ನು ಕಲಿಬೇಕಾಗಿದೆ, ಅದರ ಬಗ್ಗೆ ನಾವೆಲ್ಲ ಆತ್ಮಾವಲೋಕನ ಮಾಡಿಕೊಳ್ಳುವಂಥದ್ದು ಬಹಳ ಅವಶ್ಯಕತೆ ಇದೆ. ರಸ್ತೆ ಮೇಲೆ ಸೈಕಲ್ ನಡೆಸುತ್ತಾ ಫೀಡ್ಸ್ ರೋಗದಿಂದ ಮೂರ್ಛೆ ಹೋಗಿ ಬಿದ್ದ ಯುವಕನನ್ನು ಕಂಡು ಬ್ರಿಂಗ್ಸ್ ಆಸ್ಪತ್ರೆಗೆ ತಮ್ಮ ವಾಹನದಲ್ಲಿ ತಂದು ಚಿಕಿತ್ಸೆ ಕೊಡಿಸಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಹಾಗೂ ಅವರ ಸಹೋದ್ಯೋಗಿಗಳು ಮಾನವೀಯತೆ ಮೆರೆದಿದ್ದಾರೆ. ಶನಿವಾರ ತಮ್ಮ ವಾಹನದಲ್ಲಿ ಬೀದರ್ನಿಂದ ಹೈದರಾಬಾದ್ ವಿಮಾನ ನಿಲ್ದಾಣಕ್ಕೆ ಹೋಗುವ ಸಂದರ್ಭದಲ್ಲಿ ಫೀಡ್ಸ್ ಬಂದು ರಸ್ತೆ ಮೇಲೆ ಬಿದ್ದಿರುವ ಸೈಕಲ್ ಸವಾರನ್ನು ತಕ್ಷಣವೇ ಆಸ್ಪತ್ರೆಗೆ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ವಿನೋದ್ ಕುಮಾರ್ ಅಪ್ಪೆ ಹಾಗೂ ಸಚಿವರು ಕರೆತಂದು ಚಿಕಿತ್ಸೆ ಕೊಡಿಸಿರುತ್ತಾರೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಭಕ್ತ ಶ್ರೇಷ್ಠ ಕನಕದಾಸರ ಜಯಂತಿ, ನಗರದಲ್ಲಿ ನಡೆದ ಭವ್ಯ ಮೆರವಣಿಗೆ. ನನ್ನ ಸಹೋದರನೂ ಅಲ್ಲ ನಾಸಿರ್ ಖಾನ್, ನನಗೆ ಗೊತ್ತೇ ಇಲ್ಲ ರಹೀಂ ಖಾನ್. ಇದರೊಂದಿಗೆ ಮಹಾಪುರುಷರ ತತ್ವ ಸಿದ್ಧಾಂತ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಉದ್ದೇಶ ಜಯಂತಿಗಳ ಆಚರಣೆ. ಸಚಿವ ಖಂಡ್ರೆ ಮೂರ್ಛೆ ಹೋಗಿ ಬಿದ್ದ ಯುವಕನನ್ನು ಆಸ್ಪತ್ರೆಗೆ ತಂದು ಚಿಕಿತ್ಸೆ ಕೊಡಿಸಿ ಮಾನವೀಯತೆ ಮೆರೆದ ಸಚಿವ ಖಂಡ್ರೆ. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.